ನನಗೆ ಇಲ್ಲಿ ಕಳಿಸಿದ್ದಾರೆ. ಎಲ್ಲಿ ಕಳಿಸಿದ್ದಾರೆ ಗೊತ್ತಾ? ಮಂಗಳೂರು ಯೂನಿವರ್ಸಿಟಿಗೆ ಕಳಿಸಿದ್ದಾರೆ. ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಶ್ರೀವತ್ಸ. ತುಂಬಾ ದಿನ ಆಯ್ತು ವಿಡಿಯೋ ಬರ್ತಾ ಇಲ್ಲ. ಯಾಕೆ ಅಂತ ಒಂದು ಚಾಪ್ಟರ್ ಆಯ್ತು, ಅದು ಅರ್ಧಕ್ಕೆ ನಿಂತೋಯ್ತು. ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಡಿಗ್ರಿ ಮಾಡ್ತಾ ಇದ್ದೆ. ಡಿಗ್ರಿ ಮುಗೀತು ನಂದು. ಡಿಗ್ರಿ ಮುಗಿದ್ಮೇಲೆ ಆಕ್ಚುಲಿ ನಾನು ಮನೆಯಲ್ಲೇ ಇದ್ದು ನಿಮ್ಮ ಇಡೀ ಸಿಲೆಬಸ್ ಕಂಪ್ಲೀಟ್ ಮಾಡೋಣ ಅನ್ನೋ ವಿಚಾರದಲ್ಲೇ ಇದ್ದೆ. ಬಟ್ ಮನೇಲೆಲ್ಲ ಹೇಳೋಕೆ ಶುರು ಮಾಡಿದ್ರು, ನಿಂದು ಹೆಂಗು ಡಿಗ್ರಿ ಆಗಿದೆ, ಇದೇ ಫ್ಲೋನಲ್ಲಿ ನೀನು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು, ನೀನು MSc ಕಂಪ್ಲೀಟ್ ಮಾಡ್ಕೋಬಹುದು, ಒಳ್ಳೇದಾಗತ್ತೆ ಅಂತ. ಸೊ ಅಲ್ಲಿಂದ ನನಗೆ ಇಲ್ಲಿ ಕಳಿಸಿದ್ದಾರೆ. ಎಲ್ಲಿ ಕಳಿಸಿದ್ದಾರೆ ಗೊತ್ತಾ? ಮಂಗಳೂರು ಯೂನಿವರ್ಸಿಟಿಗೆ ಕಳಿಸಿದ್ದಾರೆ. ಇವತ್ತು ನನ್ನ ಯೂನಿವರ್ಸಿಟಿ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಆದ್ರೆ ನಾನು ಈ ಯೂನಿವರ್ಸಿಟಿಗೆ ಹೊಸಬ. ನನ್ಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿಲ್ಲ. ಗೊತ್ತಿರೋ ಒಬ್ರು ವ್ಯಕ್ತಿ ಇದ್ದಾರೆ ಈ ಯೂನಿವರ್ಸಿಟಿಲೇ ತುಂಬಾ ಕಾಲದಿಂದ ಇಲ್ಲಿದ್ದವರು. ಇಲ್ಲಿ ಒಂದು ಲೀಡರ್ ಅಂತ ಕರ್ಸ್ಕೊಳ್ಳೋ ಅಣ್ಣ ಇದ್ದಾರೆ, ಅಭಿಷೇಕ್ ಅಣ್ಣ ಅಂತ. ಅಣ್ಣ ಹಾಯ್ ಗಾಯ್ಸ್, ಇವತ್ತು ನಾವು ಮ್ಯಾಂಗ್ಳೂರು ಯೂನಿವರ್ಸಿಟಿಲಿ ಇದ್ದೇವೆ. ಮ್ಯಾಂಗ್ಳೂರು ಯೂನಿವರ್ಸಿಟಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಹೇಗಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದೆ, ಹೇಗೆ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಟ್ಟಂಥ ಸಂಸ್ಥೆ ಇದಾಗಿದೆ. ಸೊ ನಿಮ್ಗೆಲ್ರಿಗೂ ಕಾತುರರಾಗಿದ್ದೀರಿ. ಈಗ ನಮ್ಮ ಕ್ಯಾಂಪಸ್ನ ತುಂಬ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಇದು ನೋಡ್ರಪ್ಪ ನಮ್ಮ ಯೂನಿವರ್ಸಿಟಿಯ ಎಂಟ್ರೆನ್ಸು. ಗೌರ್ಮೆಂಟ್ ಬಸ್ ಹತ್ಕೊ ಬರೋದಾದ್ರೆ ಮುಡಿಪು ಬಸ್ ಹತ್ಕೊ ಬನ್ನಿ, ಪ್ರೈವೇಟ್ ಬಸ್ ಹತ್ಕೊ ಬರೋದಾದ್ರೆ 51 ನಂಬರ್ ಬಸ್ ಹತ್ಕೊ ಬನ್ನಿ, ಆಯ್ತಾ. ಯೂನಿವರ್ಸಿಟಿ ಎದುರಿಗೆ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲೆಲ್ಲ ನಿಂತಿದ್ದಾರಲ್ಲ ಜನ, ನಿಮಗೆ ಕಾಣ್ತಾ ಇದ್ದಾರಲ್ಲ, ಇವರೆಲ್ಲ ಬಸ್ಸಿಗೆ ಕಾಯ್ತಾ ನಿಂತವ್ರೆ, ಆಯ್ತಾ. ನಮ್ಮ ಯೂನಿವರ್ಸಿಟಿ ಎದುರಿಗಿರೋದೇ ವೈಸ್ ಚಾನ್ಸಲರ್ ಬಂಗ್ಲೆ. ಆಮೇಲೆ ನೋಡಿ ಅಲ್ಲಿ ಪಕ್ಕದಲ್ಲೊಂದು ನವಿಲಿದೆ, ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ. ನೇಚರ್ನ ಮಧ್ಯ, ಒಂದೊಳ್ಳೆ ನೇಚರ್ನ ಮಧ್ಯ ಇರುವಂತಹ ಯೂನಿವರ್ಸಿಟಿ ನಮ್ಮದು. ಸೊ ನೇಚರ್ಗೆ ಯಾವತ್ತೂ ಕನೆಕ್ಟ್ ಆಗಿರ್ತೀವಿ. ಇದು ನೋಡಿ ವೈಸ್ ಚಾನ್ಸಲರ್ ಅಲ್ಲ ಬಂಗ್ಲೆ. ಒಳಗೆಲ್ಲ ಹೋಗಿ ತೋರಿಸಿ ಅಂತ ಕೇಳ್ಬೇಡ್ರಪ್ಪ, ಇಲ್ಲಿಂದಾನೇ ತೋರಿಸೋದು. ಇದು ನಮ್ಮ ಯೂನಿವರ್ಸಿಟಿ ಅಂತಂದ್ರೆ ನಾವು ಈ ಕಡೆಯಿಂದನೂ ಯೂನಿವರ್ಸಿಟಿ ಒಳಗಡೆ ಬರ್ಬೋದು, ಈ ಕಡೆಯಿಂದನೂ ನಾವು ಯೂನಿವರ್ಸಿಟಿ ಒಳಗಡೆ ಬರ್ಬೋದು. ಆಲ್ರೆಡಿ ಒಂದ್ ಕಡೆಯಿಂದ ಬರೋದು ದಾರಿ ನೀವು ನೋಡಿದ್ರಿ ಯಾವ ರೀತಿ ಕಾಣುತ್ತೆ ಎಂಟ್ರೆನ್ಸ್ ಅಂತ. ಇನ್ನೊಂದ್ ಕಡೆಯಿಂದ ಎಂಟ್ರೆನ್ಸ್ ಯಾವ ರೀತಿ ಕಾಣುತ್ತೆ ಅಂತ ಕೂಡ ನೋಡ್ಕೊ ಬನ್ನಿ. ನೋಡ್ರಪ್ಪ ಈ ರೀತಿ ಕಾಣಿಸುತ್ತೆ. ಇದ್ರ ಆಪೋಸಿಟ್ ನೇತ್ರಾವತಿ ಅತಿಥಿ ಗೃಹ ಅಂತ ಉಂಟು. ತುಂಬ ದೂರದಿಂದ ಬಂದಿರ್ತೀರಾ, ಯಾವುದೋ ಕಾರ್ಯಕ್ರಮಕ್ಕೆ ಬಂದಿರ್ತೀರಾ, ಅಥವಾ ಅಡ್ಮಿಷನ್ಗೆ ಅಪ್ಪ ಅಮ್ಮನ ಜೊತೆ ಬಂದಿರ್ತೀರಾ, ಅವರೆಲ್ಲ ಉಳ್ಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆ ಉಂಟು. ಈ ನೇತ್ರಾವತಿ ಅತಿಥಿ ಗೃಹದಲ್ಲಿ ತುಂಬ ಕಡಿಮೆ ರೇಟ್ಗೆ ಒಳ್ಳೆ ರೂಮ್ಸ್, ಉಳ್ಕೊಳ್ಳೋಕೆ ರೂಮ್ಸ್ ಸಿಗುತ್ತೆ. ಇವಾಗ ಇದೇ ದಾರಿಯಿಂದ ಕ್ಯಾಂಪಸ್ ಒಳಗಡೆ ಎಂಟರ್ ಆಗೋಣ. ಆ ಕಡೆ ನೋಡಿ, ಈ ಕಡೆ ನೋಡಿ, ಎಲ್ಲ ಕಡೆ ನೋಡಿ, ಮರಗಳ ಮಧ್ಯ ಒಂದು ಶಾಂತವಾಗಿರೋ ರೋಡು. ಈ ಕ್ಯಾಂಪಸ್ನಲ್ಲಿ ಓಡಾಡೋದೇ ಒಂಥರ ಖುಷಿ, ಮನಸ್ಸಿಗೆ ಶಾಂತಿ. ಹೀಗೆ ನಾವು ಮುಂದೋಗ್ತಾ ಇದ್ದಾಗ ಲೆಫ್ಟಿಗೆ ತಿರುಗಿದ್ರೆ ನಮಗೆ ನಮ್ಮ ಕಾಲೇಜ್ನ ಮೊದಲನೇ ಬಿಲ್ಡಿಂಗ್ ಕಾಣಿಸುತ್ತೆ. ಅದೇ ಹ್ಯುಮ್ಯಾನಿಟೀಸ್ ಬ್ಲಾಕ್, ಮಾನವಿಕ ವಿಭಾಗ. ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಮೊದಲು ಸಿಗೋದು ಹ್ಯುಮ್ಯಾನಿಟೀಸ್ ಬ್ಲಾಕ್ ಅಂತ. ಈ ಆ್ಯಕ್ಚುಲಿ ಆರ್ಟ್ಸ್ಗೆ ಸಂಬಂಧಿಸಿದೆಲ್ಲ ಕೋರ್ಸ್ ಇದಾವಲ್ಲ, MA ಅವೆಲ್ಲ ಇಲ್ಲೇ ಈ ಬಿಲ್ಡಿಂಗಲ್ಲೇ ನಡೆಯೋದು. ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರೋರು ಇದ್ದಾರೆ ಅಣ್ಣ. 2 MA, ಒಂದು MA ಕಂಪ್ಲೀಟ್ ಆಗಿದೆ, 2ನೇ MA ಮಾಡ್ತಾ ಇದ್ದಾರೆ. ಸೊ ಮುಂದಿನ ಇನ್ಫಾರ್ಮೇಷನ್ ಎಲ್ಲ ಅಣ್ಣನೇ ಕೊಡಿ. ಈಗ ನಾವು ನೋಡ್ಬೋದು ಹ್ಯುಮ್ಯಾನಿಟೀಸ್ ಬ್ಲಾಕ್ನ ಎದುರುಗಡೆ ನಾವಿದ್ದೇವೆ. ಇಲ್ಲಿ ಆರ್ಟ್ಸ್ಗೆ ಸಂಬಂಧಪಟ್ಟ ಎಲ್ಲ ವಿಭಾಗಗಳನ್ನು ಈ ಒಂದು ಬಿಲ್ಡಿಂಗಲ್ಲಿ ನಾವು ಕಾಣ್ಬೋದು. ಇಲ್ಲಿ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಇಂಗ್ಲೀಷ್, ಸೋಷಿಯಾಲಜಿ, MCJ ಮತ್ತು MSW ವಿಭಾಗಗಳು ಇದೇ ಒಂದು ಬ್ಲಾಕಲ್ಲಿರೋದನ್ನು ನಾವು ಕಾಣ್ಬೋದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಕಲಿತು ಹೋಗಿರುವಂಥ ಜಾಗ ಇದು. ಆರ್ಟ್ಸ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ತುಂಬ ಖುಷಿ ಕೊಟ್ಟಿರೋಂಥ ಇದು ಜಾಗ ಅಂತ ಹೇಳ್ಬೋದು. ಮತ್ತು ಮೊನ್ನೆ ಬೂಕರ್ ಪ್ರಶಸ್ತಿ ಬಂದ ಹಾರ್ಟ್ ಲ್ಯಾಮ್ ಕೃತಿಯ ಟ್ರಾನ್ಸ್ಲೇಟರ್ ದೀಪಾ ಬಸ್ತಿಯವರು ಕೂಡ ಇದೇ ಒಂದು ವಿಭಾಗದಲ್ಲಿ ಜರ್ನಲಿಸಮ್ ಮಾಡಿರೋಂಥ ಸ್ಟೂಡೆಂಟ್. ಹಾಗೆ ಪ್ರತಾಪ್ ಸಿಂಹ ಮಾಜಿ ಸಂಸದರು ಇದ್ದಾರಲ್ಲ, ಅವರು ಸಹ ಇದೇ ಒಂದು ವಿಭಾಗದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಅವರು ಕಲಿತವರು ಇದ್ದಾರೆ. ಸೊ ಹಾಗೆ ಇದು ನಾವು ನೋಡ್ಬೋದು ಸಂಪೂರ್ಣ ಒಂದು ಹ್ಯುಮ್ಯಾನಿಟೀಸ್ನ ಆರ್ಟ್ಸ್ಗೆ ಸಂಬಂಧಪಟ್ಟ ವಿಭಾಗನ ನಾವೀಗ ನೋಡ್ತಾ ಇದ್ದೇವೆ. ಈಗ ಮುಂದಕ್ಕೆ ಹೋಗೋಣ. ಸೈನ್ಸ್ ಬ್ಲಾಕಿಗೆ ಹೋಗ್ತಾ ಇದ್ದೇವೆ ನಾವು. ಸೈನ್ಸ್ ಬ್ಲಾಕಿಗೆ ಹೋಗೋದಾರಲ್ಲಿ ಎಲ್ಲಿ ಮುಂದೆ ಕಾಣ್ತಾ ಇದೆಯಲ್ವಾ, ಇದಕ್ಕೆ ನಾವು CV ರಾಮನ್ ಸರ್ಕಲ್ ಅಂತ ಕರಿತೇವೆ. ತುಂಬ ಜನ ಯೂನಿವರ್ಸಿಟಿಗೆ ಹೊಸದಾಗಿ ಬಂದಾಗ ಇಲ್ಲೇ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ ಅಲ್ಲಿ ಹಾಕ್ತಾರೆ, ನೋಡ್ರಪ್ಪ ನಾನು ಮಂಗಳೂರು ಯೂನಿವರ್ಸಿಟಿಗೆ ಬಂದಿದ್ದೇನೆ ಅಂತ.
ಹೀಗೆ ಮುಂದಕ್ಕೆ ಹೋದರೆ ಅದ್ರ ಹಿಂದೆ ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ವಾ, ಇದೇ ನಮ್ಮ ಸೈನ್ಸ್ ಬ್ಲಾಕ್. ಅಂಬೇಡ್ಕರ್ ಕೂಡ ನಿಂತಿದ್ದಾರೆ ಮುಂದೆ ನೋಡಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ವಾ, ಇದು ನಮ್ಮ ಸೈನ್ಸ್ ಬ್ಲಾಕ್. ಈ ಸೈನ್ಸ್ ಬ್ಲಾಕಲ್ಲಿ ಜಸ್ಟ್ ಸೈನ್ಸಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್, ಎಲ್ಲ ಆಫೀಸ್ಗಳು, ಲ್ಯಾಬೊರೇಟ್ರಿಗಳು ಎಲ್ಲನೂ ಈ ದೊಡ್ಡ ಬಿಲ್ಡಿಂಗ್ನಲ್ಲೇ ಇರೋದು. ಆ್ಯಕ್ಚುಲಿ ನಾನು ಇಲ್ಲಿ ಫಿಸಿಕ್ಸ್ MSc ಮಾಡ್ಲಿಕ್ಕೆ ಬಂದನಲ್ಲ, ನಾನು ಡೈಲಿ ಕ್ಲಾಸಸ್ಗಂತ ಬರೋದು ಇಲ್ಲೇ, ಲ್ಯಾಬಿಗೆ ಬರೋದು ಇಲ್ಲೇ. ಮತ್ತೇನಾದರೂ ನನಗೆ ಅಫಿಷಿಯಲ್ ಕೆಲಸ ಇತ್ತು, ನನಗೆ ನನ್ನ ಮಾರ್ಕ್ಸ್ ಕಾರ್ಡ್ ಕೊಡೋದಿತ್ತು, ಮತ್ತೊಂದು ಸಬ್ಮಿಟ್ ಮಾಡೋದಿತ್ತು, ಎಲ್ಲ ಮಾಡೋದು ಇಲ್ಲೇ. ನೀವು ಫಸ್ಟ್ ಸೈನ್ಸಿಗೆ ಅಡ್ಮಿಷನ್ ಮಾಡಲಿಕ್ಕೆ ಏನಾದರೂ MSc ಮಾಡಲಿಕ್ಕೆ ಇಲ್ಲಿ ಬಂದ್ರಪ್ಪ, ನೀವು ಬಂದಮೇಲೆ ಸೀದಾ ಇಲ್ಲಿಗೆ ಹೋಗಬೇಕು ಆಯಿತಾ. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಇದರ ಲೊಕೇಶನ್ ಇದೆ. ನೀವು ಇಲ್ಲಿ ಬಂದು ನಿಮಗೆ ಸೈನ್ಸ್ ಬ್ಲಾಕ್ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲ್ ಮ್ಯಾಪ್ಸ್ನಲ್ಲಿ ಮಂಗಳೂರು ಯೂನಿವರ್ಸಿಟಿ ಸೈನ್ಸ್ ಬ್ಲಾಕ್ ಅಂತ ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ. ನಾನು ಬಂದಿದ್ದು ಹಾಗೆ ಇಲ್ಲಿ. ಸ್ಟಾರ್ಟಿಂಗ್ನಲ್ಲೇ BR ಅಂಬೇಡ್ಕರ್ ಅವರ ದೊಡ್ಡ ಪುತ್ಥಳಿ ಇದೆ. BR ಅಂಬೇಡ್ಕರ್ ಬಗ್ಗೆ ಅಂತೂ ಹೇಳುವ ಅಗತ್ಯನೇ ಇಲ್ಲ. ಶಿಕ್ಷಣ ಅನ್ನೋದು ಎಲ್ಲರಿಗೂ ಸಮಾನ ಆಗಲಿಕ್ಕೆ ಅವ್ರ ಕೊಡುಗೆಯಲ್ಲಿ ತುಂಬ ಇದೆ. ಲೈಬ್ರರಿ ಹತ್ರ ಬಂದು ನಿಂತಿದ್ದೇವೆ. ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದೇ ಲೈಬ್ರರಿ. ಕೆಲವೊಮ್ಮೆ ಕ್ಲಾಸಸ್ ಹೇಳಿರ್ತಾರೆ, ಕ್ಲಾಸಸ್ನಲ್ಲಿ ಕೆಲವು ವಿಷಯಗಳನ್ನು ನಮ್ಗೆ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಸೊ ಏನು ಬೇಕಾಗಿರೋದು, ಎಕ್ಸ್ಟ್ರಾ ಬೇಕಾಗಿರೋದು ಎಲ್ಲವನ್ನು ನಮಗೆ ತಿಳಿಸ್ಕೊಡುವಂತಹ ಜಾಗ, ಪುಸ್ತಕಗಳ ಭಂಡಾರ ಲೈಬ್ರರಿ ಇಲ್ಲಿದೆ. ನೋಡ್ರೋ ನಮ್ಮ ಲೈಬ್ರರಿ ಹೊರಗಿನ ವ್ಯೂ ಹೆಂಗಿದೆ ನೋಡ್ರೋ. ಇಲ್ಲೆಲ್ಲ ಹೂಗಳೆಲ್ಲ ಇದ್ದಾವೆ, ದುಂಬಿಗಳು ಬರ್ತವೆ, ಅದರಿಂದ ಮಕರಂದ ಇರ್ತವೆ. ಹಾಗೆ ಒಳಗಡೆಗೆ ಸ್ಟೂಡೆಂಟ್ಸ್ ಹೋಗ್ತಾರೆ, ಲೈಬ್ರರಿ ಬುಕ್ಸ್ ಇದೆ, ಆ ಬುಕ್ಸ್ನಿಂದ ಜ್ಞಾನವನ್ನು ಹೇಳ್ತಾರೆ. ಅಂಕಲ್, ಲೈಬ್ರರಿ ಟೈಮ್ ಎಲ್ಲ ಹೆಂಗೆ? ಬೆಳಿಗ್ಗೆ 9ರಿಂದ ಸಂಜೆ 7 ಗಂಟೆ ತನಕ. ಈಗ ಸ್ವಲ್ಪ ಮಕ್ಕಳೆಲ್ಲ ಹೊರಗೆ ಹೋಗಿದ್ದಾರೆ, ಒಂದು ಎಕ್ಸಾಮ್ ಆಗಿ ಹೋಗಿದ್ದಾರೆ. ಆಗೀಗ 10 ಗಂಟೆಯಿಂದ ಸಂಜೆ 5:30 ಗಂಟೆ ತನಕ. ಓಕೆ ಅಂಕಲ್, ಬುಕ್ಸ್ ಎಲ್ಲ ಒಯ್ಲಿಕ್ಕೆಲ್ಲ ಕೊಡ್ತಾರಲ್ಲ? ಹಾಂ, ಕೊಡ್ತಾರೆ. ಅವಳಿಗೆ ಹೊರಗೆ ಕೊಂಡೋಗ್ಲಿಕ್ಕಿಲ್ಲ, ಸ್ಟೂಡೆಂಟ್ ಅವ್ರಿಗೆ ಮಾತ್ರ. ಔಟ್ಸೈಡ್ ಅವರಿಗೆ ಕೊಡೋದಿಲ್ಲ, ಅವರೆಲ್ಲ ಬರಲಿಕ್ಕಿಲ್ಲ ಇಲ್ಲಿ. ಈಗ ನಾವು ಮ್ಯಾನೇಜ್ಮೆಂಟ್ ಬ್ಲಾಕ್ ಹತ್ರ ಬಂದಿದ್ದೇವೆ. ಇಲ್ಲಿ ಒಳಗಡೆ ಹೋದ್ಮೇಲೆ ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಇದೇ ಮ್ಯಾನೇಜ್ಮೆಂಟ್ ಬ್ಲಾಕಲ್ಲಿ ಕಾಮರ್ಸು, MBA, ಸ್ಟ್ಯಾಟಿಸ್ಟಿಕ್ಸ್, ಇಕಾನಮಿಕ್ಸ್ ಎಲ್ಲ ಇದೆ. ನೀವು ಸೈನ್ಸ್ ಬ್ಲಾಕಲ್ಲಿ ಮ್ಯಾಥ್ಸ್ ಬಗ್ಗೆ ಬಹಳ ಆಸಕ್ತಿ ಇರೋರು ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿರ್ಬೋದು, ಅಯ್ಯೋ ದೇವ್ರೆ ಮ್ಯಾಥಮೆಟಿಕ್ಸ್ ಎಲ್ಲೋಯ್ತಪ್ಪ ಅಂತ. ಮ್ಯಾಥಮೆಟಿಕ್ಸ್ ಬ್ಲಾಕ್ ಕೂಡ ಇಲ್ಲೇ ಇದೆ. ನೀವು MSc ಇನ್ ಮ್ಯಾಥಮೆಟಿಕ್ಸ್ ಮಾಡೋದಾದ್ರೂ ನೀವು ಸೈನ್ಸ್ ಬ್ಲಾಕಿಗಲ್ಲ, ಈ ಬ್ಲಾಕಿಗೆ ಬರಬೇಕು, ಮ್ಯಾನೇಜ್ಮೆಂಟ್ ಬ್ಲಾಕಿಗೆ ಬರಬೇಕು, ಸರಿನಾ? ಅದು ಮ್ಯಾನೇಜ್ಮೆಂಟ್ ಬ್ಲಾಕ್ ಆಯಿತಾ. ಅದ್ರ ಎಕ್ಸಾಕ್ಟ್ಲಿ ಆಪೋಸಿಟ್, ಆದರೆ ಕರೆಕ್ಟ್ ಎದುರಿಗೆ ಬಂದ ತಕ್ಷಣವೇ ನಮಗೆ ಕಾಣೋದು ಜಿಯೋಗ್ರಫಿ ಡಿಪಾರ್ಟ್ಮೆಂಟ್. ಇಲ್ಲಿ ಕಾಣ್ತಾ ಇರೋದು ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್. ಹಾಗೆ ಆ ಕಡೆಗಿರೋದು ಯೋಗಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್. ಯೋಗಿಕ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು ಅಂತಿದ್ರು ಕೂಡ ನೀವು ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಬರ್ಬೋದು. ಇದು ನಮ್ಮ ಸೈನ್ಸ್ ಬ್ಲಾಕು. ಸೈನ್ಸ್ ಬ್ಲಾಕ್ದಲ್ಲಿ ಪಕ್ಕದಲ್ಲಿರೋದೆ ಮಂಗಳ ಫುಡ್ ಕೋರ್ಟ್. ಇದು ಕ್ಯಾಂಟೀನ್. ಊಟ, ಗೋಬಿ, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಊಟ ಅಂತೂ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಎಷ್ಟು ಗೆಸ್ ಮಾಡಿ ನೋಡೋಣ? 25 ರೂಪಾಯಿ ಕಂಡ್ರಪ್ಪ. ಇದ್ರ ಪಕ್ಕದಲ್ಲಿ ಇದೆಯಲ್ವಾ, ಇಲ್ಲಿ ನಾವು ಅರ್ಜೆಂಟಿಗೆ ನೋಟ್ಬುಕ್, ಪೆನ್ಸಿಲ್ ಎಲ್ಲ ಇಲ್ಲೇ ತೊಗೊಳ್ಳೋದು. ನಿಮಗೆ ಕಾಣ್ತಿದೆಯಲ್ವಾ, ಅದೇ ಮಂಗಳ ಫುಡ್ ಕೋರ್ಟು. ಸ್ವಲ್ಪ ಮುಂದೆ ಬಂದಿದ್ದೇನೆ ನಾನು. ನಮಗೆ SBI ಬ್ಯಾಂಕ್ ಇಲ್ಲಿ ಸಿಗುತ್ತೆ. ಬ್ಯಾಂಕಿಂದ ಏನಾದರೂ ವ್ಯವಹಾರ ಮಾಡೋದಿದ್ರೆ ಅಥವಾ ಕಾಲೇಜಿಗೆ ಸಂಬಂಧಪಟ್ಟಂಥ ಚಲನ್ನೆಲ್ಲ ಕಟ್ಟೋದಿದ್ರೆ ಈ ಬ್ಯಾಂಕ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಕಾಣ್ತಾ ಇದೆಯಲ್ವಾ ದೊಡ್ಡ ಬಿಲ್ಡಿಂಗ್, ಇದಕ್ಕೆ ಲೆಕ್ಚರ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇಲ್ಲಿ ಅನೇಕ ರೂಮ್ಸ್ ಇದೆ, ಅನೇಕ ಸೆಮಿನಾರ್ ಹಾಲ್ಗಳಿದೆ. ಸೊ ಅದನ್ನು ಅವಶ್ಯಕತೆಗೆ ತಕ್ಕ ಹಾಗೆ ಬಳಸ್ಕೋತಾರೆ. ಈಗಷ್ಟೇ ನೀವು ನೋಡಿರುವಂಥ ಲೆಕ್ಚರ್ ಕಾಂಪ್ಲೆಕ್ಸ್ ಇದು. ಇದ್ರ ಪಕ್ಕದಲ್ಲಿ ಇರೋದು ಶಿಕ್ಷಣ ವಿಭಾಗ ಹಾಗೂ ದೈಹಿಕ ಶಿಕ್ಷಣ ವಿಭಾಗ, ಆಯಿತಾ. ಇಲ್ಲಿನ ಸ್ಟೂಡೆಂಟ್ಸ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್. ಯಾಕಂದರೆ ಇವರೆಲ್ಲ ಜರ್ಸಿ ಮೇಲೆ ಕ್ಲಾಸಿಗೆ ಹೋಗ್ತಾರೆ. ಹಾಗೆ ನಾನು ಯಾವಾಗ ನೋಡಿದ್ರು ಅವ್ರು ಒಂದಲ್ಲ ಒಂದು ಸ್ಪೋರ್ಟ್ಸಲ್ಲಿ ಎಂಗೇಜ್ಡ್ ಆಗಿ ಇರ್ತಾರೆ, ಆಯಿತಾ. ತುಂಬ ಅವ್ರ ಲೈಫ್ ನೋಡಿದ್ರೆ ಒಂಥರ ಸ್ವರ್ಗ ಅಂತ ಅನಿಸುತ್ತೆ ನನಗೆ. ಇಲ್ಲಿ ನೋಡಿ ಬೋರ್ಡು, ಯಾವ್ಯಾವ ಕೋರ್ಸ್ ಆಫರ್ ಮಾಡ್ತಾರೆ ಅಂತ ಇಲ್ಲಿದೆ. ಹೀಗೆ ಈ ಡಿಪಾರ್ಟ್ಮೆಂಟ್ ಇದೆಯಲ್ವಾ, ಯಾವುದು ಶಿಕ್ಷಣ ಡಿಪಾರ್ಟ್ಮೆಂಟು ಹಾಗೂ ದೈಹಿಕ ಶಿಕ್ಷಣ ಡಿಪಾರ್ಟ್ಮೆಂಟ್, ಇದರ ಎದುರುಗಡೆಗಿರೋದು
ಬಯೋಲಾಜಿಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಆಯಿತಾ. ಅನ್ವಯಿಕ ಪ್ರಾಣಿಶಾಸ್ತ್ರ, ಬಯೋಟೆಕ್ನಾಲಜಿ ಎಲ್ಲ ಈ ಬಿಲ್ಡಿಂಗ್ನಲ್ಲೇ ಇರೋದು. ಹಾಗೆ ಈ ದಾರಿ ಕಾಣ್ತಾ ಉಂಟಲ್ಲ, ಈ ದಾರಿ ನಾನು ತುಂಬ ನಡೆಯೋ ದಾರಿ ಇದು, ನಾನು ಹಾಸ್ಟೆಲಿಗೆ ಹೋಗೋ ದಾರಿ ಇದು. ಸೊ ನನ್ನ ಪ್ರೀತಿಯ ದಾರಿ ಇದು. ಕಾಲೇಜು ಮುಗಿದ ತಕ್ಷಣ ಈ ದಾರಿಯಿಂದ ಬರಬೇಕಾದ್ರೆ ಅದೊಂಥರ ಸುಕೂನಿರುತ್ತೆ ಆಯಿತಾ. ಇದೇ ದಾರಿ ನಾನು ಹಾಸ್ಟೆಲ್ಗೆ ಹೋಗೋದು. ನೋಡ್ರೋ ನಮ್ಮ ಗ್ರೀನ್ ಕ್ಯಾಂಪಸ್ ನೋಡ್ರೋ, ಎಲ್ಲಿ ನೋಡಿದ್ರು ಮರ ಆಯಿತಾ. ಒಂದು ಸ್ವಲ್ಪ ಸ್ಪೆಷಲ್ ಇಲ್ಲೇನೋ ಇದೆ, ಅಲ್ಲಿ ನೋಡಿ ಪಕ್ಕದಲ್ಲಿ ಮೀನು ಥರ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಮೀನಲ್ಲ, ಚಪ್ಪಲ್ನಿಂದ ಅದೇನೋ ಮಾಡಿರುವಂಥ ಕಲಾಕೃತಿ ಅದು. ಆ್ಯಕ್ಚುಲಿ ಮಾಡೋದ ಕಾಲದಲ್ಲಿ ತುಂಬ ಚೆನ್ನಾಗಿತ್ತೋ ಏನೋ, ಬಟ್ ಇವಾಗ ಅದರ ಮುಂದ್ಗಡೆ ಇರೋ ಚಪ್ಪಲ್ಗಳೆಲ್ಲ ಉದುರು ಹೋಗಿ ಒಂದು ಸ್ವಲ್ಪ ಕೊಳತು ಮೀನಿನ ಥರ ಆಗಿಬಿಟ್ಟಿದೆ ಅದು. ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ದಾರಿ ನಂದು ಹಾಸ್ಟೆಲ್ ಹೋಗೋದು. ಅದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ಬಂದಿದ್ದಷ್ಟೇ ನಮಗೆ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಮತ್ತು ಯಾವುದು ಬಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ನೋ, ಬಯಾಲಜಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಅವೆಲ್ಲ ಇರೋದಿಲ್ಲೇ. ಮನೆಗೆ ಎರಡೆರಡು ಬಾಗಿಲು ಇರ್ತಾವಲ್ಲ, ಆ ಥರ ಅದು. ಇಲ್ಲಿ ನೋಡಿ ಮ್ಯೂಸಿಯಂ ಇದೆ ಆಯಿತಾ. ಝೂಲಾಜಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ ಸದ್ಯಕ್ಕೆ ಬಂದ್ ಮಾಡಿಟ್ಟಿದ್ದಾರೆ, ಬಟ್ ಯಾರು ಹೋಗಿ ನೋಡ್ತೇನೆ ಅಂತಂದರೆ ಓಪನ್ ಮಾಡಿ ಕೊಡ್ತಾರೆ, ಸರಿನಾ. ಇಲ್ಲೇ ಗ್ರೌಂಡ್ ಕೂಡ ಉಂಟು. ಕೆಲವು ಆಲ್ಮೋಸ್ಟ್ ನಾನು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗೋದು, ಬಟ್ ಕೆಲವೊಂದು ಸಲ ಬ್ಯಾಡ್ಮಿಂಟನ್ ಕ್ಲೋಸ್ ಇರುತ್ತೆ. ಸೊ ಆವಾಗ ಇಲ್ಲಿ ಬಂದು ನಾನು ಕ್ರಿಕೆಟ್ ಆಡ್ತೇನೆ, ಸರಿನಾ. ಆ್ಯಕ್ಚುಲಿ ಫುಟ್ಬಾಲ್ ಗ್ರೌಂಡ್ ಇದು, ಬಟ್ ನಾವೆಲ್ಲ ಕ್ರಿಕೆಟೇ ಆಡೋದಿಲ್ಲಿ. ಇದು ದಾರಿ ಹಾಸ್ಟೆಲ್ ಹೋಗ್ಲಿಕ್ಕೆ. ಅದೇ ದಾರಿಯಲ್ಲಿ ನಡ್ಕೊಂಡು ಬಂದು ಹಾಸ್ಟೆಲ್ ಹತ್ರ ಬಂದ್ಬಿಡ್ದೆ ಅಂತೂ ಇಂತೂ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದಕ್ಕೆ ಓಲ್ಡ್ ಬ್ಲಾಕ್ ಅಂತಾರೆ. ಇಲ್ಲಿ ಕೂಡ ಜನ ಇರ್ತಾರೆ. ಮುಂದೆ ಕಾಣ್ತಾ ಇದೆಯಲ್ವಾ, ಇದು ನಮ್ಮ ಮೆಸ್ ಹಾಲ್. ನಾವು ಊಟಕ್ಕೆ ಅಂತ ಇಲ್ಲೇ ಬರೋದು. ಇಲ್ಲೊಂದು ದೊಡ್ಡ ಟಿ ವಿ ಹಾಕಿದ್ದಾರೆ, ನಾವು ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಊಟ ಮಾಡ್ತೀವಿ. ಈಗ ಜಸ್ಟ್ ನೀವು ಓಲ್ಡ್ ಬ್ಲಾಕ್ ನೋಡಿದ್ರಲ್ಲ, ಅದೇ ರೀತಿ ಸುವರ್ಣ ಬ್ಲಾಕ್ ಅಂತ ಒಂದಿದೆ, ಹಾಗೆ ಸೌಪರ್ಣಿಕಾ ಬ್ಲಾಕ್ ಅಂತ ಇದೆ. ಈ ಸೌಪರ್ಣಿಕಾ ಬ್ಲಾಕಲ್ಲೇ ನಾನಿರೋದು. ಬನ್ನಿ ಈಗ ನಾವು ನಮ್ಮ ಹಾಸ್ಟೆಲ್ನ ಒಳಗಡೆ ಹೋಗೋಣ. ಸೌಪರ್ಣಿಕಾ ಬ್ಲಾಕ್ನ ಒಳಗಡೆ ನಾವೀಗ ಎಂಟರ್ ಆಗ್ತಾ ಇದ್ದೇವೆ. ನೋಡ್ರಪ್ಪ, ಇದೇ ನಮ್ಮ ಹಾಸ್ಟೆಲ್. ನಾವು ಹೀಗೆ ಎಂಟರ್ ಆಗೋದು ಇದ್ರೊಳಗೆ. ಎಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿ ಪಕ್ಕದಲ್ಲಿ ಹರಗಿರುವ ತೋರಣ, ಅದರೊಳಗಿರೋ ತೂತುಗಳು ಅವೆಲ್ಲ ನೋಡಬೇಡಿ. ಇದು ನಮ್ಮ ಬ್ಲಾಕ್. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಸೊ ಮೇಲಕ್ಕೆ ಹತ್ತೋಣ ಬನ್ನಿ. ನಾ ಆ್ಯಕ್ಚುಲಿ ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಈಗ ಗ್ರೌಂಡ್ ಫ್ಲೋರಿಂದ ಮೇಲಕ್ಕೆ ಹತ್ತುತ್ತಾ ಇದ್ದೇವೆ. ಸೊ ಹತ್ತಿ ನಾನು ಫ್ಲೋರಿಗೆ ಬಂದ್ಬಿಟ್ಟಿದ್ದೇನೆ. ಆ್ಯಕ್ಚುಲಿ ಫಿಲ್ಟರ್ ಸ್ವಲ್ಪ ಸೋರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಅದನ್ನು ಕೂಡ ಒಂದು ರಿಪೇರಿ ಮಾಡಿಸ್ಬೇಕು ವಾರ್ಡನ್ಗೆ ಹೇಳಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನನ್ನ ಫ್ಲೋರ್. ನಾನು ನನ್ನ ಫ್ಲೋರ್ ಹತ್ರ ಅಲ್ಲ, ನನ್ನ ರೂಮ್ ಹತ್ರ ಹೋಗ್ತಾ ಇದ್ದೇನೆ. ನಾ ಈಗ ನನ್ನ ರೂಮ್ ಹತ್ರ ಬಂದಿದ್ದೇನೆ. ಆಲ್ಮೋಸ್ಟ್ ಎಲ್ಲ ಬೀಗ ಹಾಕಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ದೀಪಾವಳಿ ಅಲ್ಲ, ಒಂದು 4 ದಿನ ಕಂಟಿನ್ಯೂಸ್ ರಜೆ ಉಂಟು. ನನ್ನ ರೂಮ್ಮೇಟ್ ಇದ್ದಾನೆ ಒಳಗಡೆ. ಸೊ ಹಾಸ್ಟೆಲ್ ಬಗ್ಗೆ ರೂಮ್ಮೇಟಿಗೆ ಕೇಳ್ತೇನೆ, ಅವನ ಅಭಿಪ್ರಾಯ ಏನು ಅಂತ ತಿಳ್ಕೊಂಡೆ. ಮಂಜಣ್ಣ, ಮಂಜಣ್ಣ, ನಾ ವಿಡಿಯೋ ಮಾಡ್ತಿದ್ದೆ. ಹಾಸ್ಟೆಲ್ ಬಗ್ಗೆ ಏನಂತ ಅಭಿಪ್ರಾಯ, ಸರಿನಾ? ಹೇಗೆ ಅನಿಸ್ತದೆ ಹಾಸ್ಟೆಲ್ ಲೈಫ್ ಎಲ್ಲ? ಹೇಗೆ ಹಾಸ್ಟೆಲ್ ಲೈಫ್ ತುಂಬಾ ಚಲೋ ಇದೆ, ಹಂಗೇನಿಲ್ಲ. ಅಂದ್ರೆ ಮಜಾ ಮಾಡ್ಬೋದು, ನಿಮ್ಗೆ ಗೊತ್ತಿದಲ್ಲ. ಇವ್ರಿಗೆ ಗೊತ್ತಾಗ್ಬೇಕಲ್ಲ. ಅದೇ ಮತ್ತೆ ರೂಮ್ ಕ್ಲೀನ್ಲಿನೆಸ್ ಬಗ್ಗೆ 10ಕ್ಕೆ ನಮ್ಮ ರೂಮ್ ಕ್ಲೀನ್ಲಿನೆಸ್ ಬಗ್ಗೆ 10ಕ್ಕೆ ಎಷ್ಟು ಮಾರ್ಕ್ಸ್? 9 ಕೊಡ್ತೇನೆ. ಓಕೆ. ಅಂದ್ರೆ ವೀಕ್ಲಿ ಬರ್ತಾರೆ ಅವರು, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಫುಲ್ ಕ್ಲೀನ್ ಕೂಡ ಇರ್ತಾರೆ. ನನ್ನ ರೂಮ್ ಒಳಗಡೆ ಆಗಿದೆ ತೋರಿಸ್ಬೇಡ ಬೇಡ. ಅವ್ರನ್ನೆಲ್ಲ ಅಷ್ಟೇ ಕ್ಲೀನ್ ಮಾಡುದು, ಮೇಲೆ ಗಾದಿ ಮೇಲೆ ಎಲ್ಲ ಹಾಳು ಮಾಡಿಟ್ಟಿದ್ ನಾವೇ, ಆಯ್ತಾ? ಸರಿ, ಟಾಯ್ಲೆಟ್ಗೆ ಎಷ್ಟು ಮಾರ್ಕ್ಸ್? ಟಾಯ್ಲೆಟ್ 8 ಕೊಡ್ಬೋದು. ಆದ್ರೆ ಹಂಗಿಲ್ಲ, ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಗಲೀಜ್ ಮಾಡ್ತೀವಿ, ಗಲೀಜ್ ಆಗ್ತಾರಲ್ಲ, ಮತ್ತೆ ಕ್ಲೀನ್ ಮಾಡ್ತಾರೆ ಅವರು. ಹಂಗೇನಿಲ್ಲ, ಕ್ಲೀನ್ ಇರ್ತದೆ, ಯೂಸ್ ಮಾಡ್ಬೋದು, ಹಂಗೇನಿಲ್ಲ. ಹೈಜಿನಿಕ್ ಮೇಂಟೈನ್ ಇದೆ. ನೀರು ಕೂಡ ಫುಲ್ ಬರ್ತದೆ 24x7. ನೀರು ಕೂಡ ಏನು ಸಮಸ್ಯೆ ಇಲ್ಲ. ಮತ್ತೆ ಬಿಸಿ ನೀರು ಕೂಡ ಬರ್ತದೆ ಅಂತ. ಅಷ್ಟೇ, ಅದು ನಮ್ಗೆ ಅಲ್ಲಿಂದ ಬಕೆಟ್ ತಗೊಂಡು ಬಿಸಿನೀರು ಬೇಕಂದ್ರೆ ನಾವು ಮೇಲಕ್ಕೆ ಹೋಗಿ ಅಲ್ಲಿಂದ ತಗೊಬಂದು ನಾ ತಣ್ಣೀರಲ್ಲೇ ಮಾಡುದು. ನಂಗೇನ್ ಪ್ರಾಬ್ಲಮ್ ಇಲ್ಲ, ನೀನು ತಣ್ಣೀರಲ್ಲೇ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಗೊತ್ತಿಲ್ಲ, ಮಳೆಗಾಲದಲ್ಲಿ ಚಳಿ ಬಂದ್ರೆ ತೊಂದರೆ ಆಗ್ಬೋದು. ಬರೀ ಕೆಳಗಡೆ ಅಷ್ಟು ತೋರಿಸಿದ್ರೆ ಸಾಕು, ಟಾಪ್ ವ್ಯೂ ನೋಡ್ಬೇಕಲ್ಲ ನೀವೆಲ್ಲ. ಹಾಸ್ಟೆಲ್ ಟೆರೆಸ್ಗೆ ಬಂದಿದ್ದೇನೆ. ಹಾಗೆ ಈ ರೀತಿ ಕಾಣಿಸುತ್ತೆ ನೋಡಿ ನಮ್ಮ ಹಾಸ್ಟೆಲ್ ಮೇಲ್ಗಡೆಯಿಂದ. ಹಾಸ್ಟೆಲ್ ಬಗ್ಗೆ ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ಹೇಳಬೇಕು ಅಂತಂದ್ರೆ, ಫೀಸ್ ಎಷ್ಟು ತಗೊಂಡ್ರು ಅಂತ ಹೇಳ್ತೇನೆ.
ಈ ಸಲ ನನಗೆ 10,000 ರೂಪಾಯಿ ಫೀಸ್ ತೊಗೊಂಡಿದ್ದಾರೆ ಸ್ಟಾರ್ಟಿಂಗ್. ಅದರಲ್ಲಿ ಐ ಥಿಂಕ್ 4,000 ರೀಫಂಡೇಬಲ್ ಅಂತ ಅನಿಸುತ್ತೆ. ಅದಾದಮೇಲೆ ತಿಂಗಳ ಮೆಸ್ ಬಿಲ್ ಕಟ್ಟಬೇಕು ನಾವು. ಅರೌಂಡ್ 3,000 ಬರುತ್ತೆ ಅಂತೆ ಮೆಸ್ ಬಿಲ್ ತಿಂಗಳ ಅಷ್ಟೇ. ಮತ್ತೇನು ಹೇಳೋದಿತ್ತು, ಮುಗೀತಲ್ಲ ಹಾಸ್ಟೆಲ್ ಬಗ್ಗೆ. ಇನ್ನೇನಾದ್ರು ಕೇಳಲಿಕ್ಕಿದ್ರೆ, ನಿಮ್ಗೆ ಎಕ್ಸ್ಟ್ರಾ ಕೇಳಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಸೊ ಯಾರು ಬೇಕಾದರೂ ಏನು ಬೇಕಾದರೂ ಕೇಳ್ಬೋದು, ನಾನು ರಿಪ್ಲೈ ಮಾಡಿ.